ಕೇಂದ್ರ ಸಮಿತಿ ಅಧಿಕ ಕಾರ್ಯದರ್ಶಿಗಳು ಸ್ನೇಹಿತರು ಆದಂಥ ಸುಕುಮಾರ್ ಅವರು ಎರಡು ಮಾತಾಡುವ ಮುಖಾಂತರ ತಮ್ಮ ಮನದ ಮಾತನ್ನು ತಿಳಿಸಬೇಕು ಅಂತ ಕೋರ್ತೇವೆ. ನಮಸ್ಕಾರ. 10ನೇ ತಾರೀಕು ನಮ್ಮ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಬಲರಾಮ್ ಅವರು, ಒಕ್ಕೂಟದ ಕಾರ್ಯದರ್ಶಿಗಳಂತ ಬಸವಣ್ಣವರು, ನಮ್ಮ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ಶಿವರಾಮ್ ಅವರ ಒಂದು ಕರೆಯ ಮೇರೆಗೆ ಇವತ್ತು ನಾವು ಟಾಟಾ ಕಂಪ್ನಿಯವರು ಏನು ಈ ಒಂದು ವಿದ್ಯುತ್ ವಿತರಣಾ ಒಂದು ಕ್ಷೇತ್ರಕ್ಕೆ ಅರ್ಜಿ ಹಾಕಿದರೆ ಆ ಅರ್ಜಿಯನ್ನು ಹಾಕಿದ್ರೂ ಅಕ್ಸೆಪ್ಟೆನ್ಸ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಜನರಿಗೆ ಅರಿವು ಮೂಡಿಸಬೇಕು ಅಂತೇಳ್ಬಿಟ್ಟು ಈ ಒಂದು ದ್ವಾರ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಕಡೆಯೂ ಸಹ ನೌಕರರು ಮಾತ್ರನೇ ದ್ವಾರ ಸಭೆಗಳನ್ನು ಮಾಡ್ತಾಯಿದ್ರು. ಆದರೆ ನಾವು ಚಿಂತನೆ ಮಾಡಿದ್ವಿ, ಯಾಕೆ ಅಂತಂದರೆ ಇಲ್ಲಿವರೆಗೂ ಸಹ ಆಳುವ ಸರ್ಕಾರಗಳು ಖಾಸಗೀಕರಣವನ್ನು ವಿರೋಧ ಮಾಡಿಕೊಂಡೇ ಬಂದಿದೆ. ಯಾಕಂದರೆ ಬೊಮ್ಮಾಯಿ ಅವರಿರ್ಬೋದು, ನಮ್ಮ ಹಿಂದೆ ಇದ್ದಂಥ ಸದಾನಗೌಡರಿರ್ಬೋದು, ನಮ್ಮ SM ಕೃಷ್ಣ ಅವರಿರ್ಬೋದು, ಇಲ್ಲಿವರೆಗೂ ಆ್ಯಸ್ ಆಫ್ ನೌ ಎಲ್ಲನೂ ಸಹ ಖಾಸಗೀಕರಣವನ್ನು ವಿರೋಧ ಮಾಡಿಕೊಂಡೇ ಬಂದಿದೆ. ಆದರೆ ಯಾರೂ ಸಹ ಅರ್ಜಿ ಹಾಕಿರಲಿಲ್ಲ. ರೀಸೆಂಟಾಗಿ ಟಾಟಾ ಅವರು ಹಾಕಿದ್ರು. ಅರ್ಜಿ ಹಾಕಿದ ಮೇಲೆ ಏನು ಮಾಡಬೇಕು, ಕಾನೂನಾತ್ಮಕವಾಗಿ ಅವರು ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಬಂದಿದ್ದಾರೆ. ಒಂದು ವೇಳೆ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ನಾವು ಸುಪ್ರೀಂ ಕೋರ್ಟ್ ಮುಖಾಂತರ ಆದ್ರೂ ಇಲ್ಲಿ ಬಂದು ನಾವು ವ್ಯಾಪಾರ ಮಾಡಬೇಕು ಅಂತೇಳ್ಬಿಟ್ಟು ಆ ಒಂದು ದೃಷ್ಟಿಯಿಂದ ಇಲ್ಲಿ ನಾವು ನಮ್ಮ ಒಂದು ತಾಲೂಕು ಬಾಗೇಪಲ್ಲಿ ಚೇಳೂರು ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳಿದೆ. ಆ ಸಂಘಟನೆಗಳಲ್ಲಿ ಇರ್ತಕ್ಕಂಥವರು ಹಲವಾರು ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆದ್ರೂ ಸಹ ಸಂಘಟನೆ ರೈತರ ಹಿತ, ಸಾರ್ವಜನಿಕರ ಹಿತ, ಕೂಲಕಾರ್ಮಿಕರ ಹಿತ ಅಂತ ಬಂದಾಗ ಎಲ್ಲರೂ ಸಹ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಒಗ್ಗಟ್ಟಾಗ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರನ್ನು ಸಹ ನಾವು ನಮ್ಮ ಜೊತೆ ಕರ್ಕೊಂಡು ಇಲ್ಲಿ ನೌಕರರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅದೇ ರೀತಿಯ ಸಮಸ್ಯೆ ಸಾರ್ವಜನಿಕರಿಗೆ ಎಷ್ಟು ಆಗುತ್ತೆ ಅನ್ನೋದನ್ನು ಸಹ ನಾವು ತಿಳಿಯಪಡಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಬರುವಂಥ ಸಂದರ್ಭ ಬಂದರೆ ಎಲ್ಲರನ್ನೂ ಸಜ್ಜುಗೊಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಮತ್ತು ನಮ್ಮ ಮಹಿಳಾ ನಾಯಕಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಹ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈಗ ಎಲ್ಲನೂ ಹಿರಿಯರೆಲ್ಲನೂ ಹೇಳ್ಕೊಂಡು ಬಂದಿದ್ದೀನಿ. ತುಂಬ ಹಿರಿಯರು ಅಂತಂದರೆ 65 ವರ್ಷ 75 ವರ್ಷ ಆವತ್ತಿಗೆ ವಿದ್ಯುತ್ ಈ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಎಷ್ಟು ಕಷ್ಟ ಇತ್ತು, ಎಷ್ಟು ಜನರು ಈ ಕಂಬಗಳನ್ನು ನೆಡಬೇಕು ಅಂತಂದರೆ ತಮ್ಮ ಕೈ ಕಾಲು ಮುರ್ಕೊಂಡು ಇಷ್ಟು ಮಾತ್ರ ಡೆವಲಪ್ಮೆಂಟ್ ಮಾಡೋಕ್ಕಾಗಿದೆ. ಇವತ್ತು ನಾವು ಕಟ್ಟಿರೋ ಮನೆಯನ್ನು ಅವರು ವಾಸ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ನಮ್ಮನ್ನೆಲ್ಲ ಹೊರಗಡೆ ಓಡಿಸಿ. ಆ ಒಂದು ದೃಷ್ಟಿಯಿಂದ ನೋಡಿ, ನಾನು ಕೆಲವೊಂದನ್ನು ವಿಷಯಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ರೈತರಿಗೆ 10 HP ವರೆಗೂ ಉಚಿತ ವಿದ್ಯುತ್ ಇದೆ. 10 HP ದಾಟಿದ್ರೆ ಉಚಿತ ವಿದ್ಯುತ್ ಕೊಡೋಕ್ಕಾಗಲ್ಲ. 10 HP ಬೋರ್ವೆಲ್ಗೆ ನಾವು ನೀರು ಎತ್ತಕ್ಕಾಗುತ್ತಾ? ಆಗಲ್ಲ. 15 HP 20 HP, ಎಷ್ಟೋ ಕಡೆ 25 HP ಇದೆ. ಓಡಿಸ್ಬೇಕು. ಓಡಿಸಲಿಲ್ಲ ಅಂದರೆ ನಮ್ಮ ಜೀವನ ನಡೆಯಲ್ಲ. ಆದರೆ ಟಾಟಾ ಕಂಪ್ನಿಯವ್ರು ಬಂದರೆ 10 HPಗೆ ಸೀಮಿತ ಮಾಡ್ತಾರಾ? ಮಾಡಲ್ಲ. ಇದು ರೈತರ ವಿಷಯ. ಮತ್ತು ಮೀಟ್ರ್ ಹಾಕಿದ್ರು ಅಂತ ಅನ್ಕೊಳ್ಳಿ, ಸರ್ಕಾರ ನಿಮಗೆ ಸಬ್ಸಿಡಿ ಬರುತ್ತೆ, ಅಕೌಂಟಿಗೆ ಬರುತ್ತೆ, ನೀವು ಅಕೌಂಟಿಗೆ ಬಂದಾಗ ನಮಗೆ ಕಟ್ಟಿ ಮೊದಲು ನೀವು ಕಟ್ಟಿಬಿಡಿ ಅಂತಾರೆ. ನಮ್ಮ ಹತ್ರ ಗೊಬ್ಬರ ತಗೊಳ್ಳೋಕ್ಕೆ ದುಡ್ಡಿರಲ್ಲ. ಇಲ್ಲಿ ಪ್ರತಿಯೊಬ್ಬರು ರೈತರ ಮಕ್ಕಳೇ. ಗ್ಯಾಸ್ ಸಬ್ಸಿಡಿ ಬಂದಂಗೆ ಅಕೌಂಟಿಗೆ ಬಂದರೆ ನಾವು ಏನಕ್ಕೋ ಒಂದು ಖರ್ಚು ಮಾಡ್ಕೊಂಡಿರ್ತೀವಿ. ಇಲ್ಲ ನಮ್ದು ಯಾವುದಾದ್ರೂ ಕಂತು ಲೋನ್ ಇತ್ತು ಅಂದರೆ ಪುಟ್ಟ ಕಂತು ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಕರೆನ್ಸಿ ಬಂತು ಅಂತ ಅನ್ಕೊಳ್ಳಿ, ದುಡ್ಡಿದ್ರೇ ನಾವು ಕರೆಂಟ್ ತಗೊಳಕ್ಕಾಗೋದು. ಇದು ನಾವು ದುಡ್ಡು ಕಟ್ಟಿ ಬೆಳೆ ಬೆಳೆಯೋಕ್ಕಾಗುತ್ತಾ? ನಾವು ಬೆಳೆ ಬೆಳೆದ್ರೇ ನಮಗೆ ಬೆಂಬಲವಾದಂಥ ಬೆಲೆ ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ವಿದ್ಯುತ್ ಕೂಡ ನಾವು ದುಡ್ಡು ಕೊಟ್ಟು ಅಡ್ವಾನ್ಸ್ ದುಡ್ಡು ಕೊಟ್ಟು ತಗೋಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಇದನ್ನೆಲ್ಲನೂ ಸಹ ತಾವು ಇಲ್ಲಿಂದ ಹೊರಡಿದ ಮೇಲೆ ಎಲ್ಲ ರೈತರಲ್ಲೂ ತಮ್ಮ ಮನೆಗಳಲ್ಲಿ ಅರಿವನ್ನು ಮೂಡಿಸಬೇಕು ಅಂತೇಳ್ಬಿಟ್ಟು ರೈತರಲ್ಲಿ ಮನವಿ ಮಾಡ್ತಾ, ಈಗ ಇನ್ನು ಸಮುದಾಯಗಳಿಗೆ ಬಂತಂದರೆ ರಾಜ್ಯ ಸರ್ಕಾರಗಳು ಪ್ರತಿ ಸಮುದಾಯಗಳಿಗೂ ಸಹ ಹಲವಾರು ವಿದ್ಯುತ್ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳನ್ನು ತಗೊಂಡು ಬಂದಿದೆ. ಏನು, ಈಗ ದೇವರಾಜ ಅರಸು ಕಾರ್ಪೊರೇಷನ್ ಹೋದರೆ ಗಂಗಾ ಕಲ್ಯಾಣ ಕೊಡ್ತಾರೆ, ಎಲ್ಲ ಅಂಬೇಡ್ಕರ್ ಕಾರ್ಪೊರೇಷನ್ ಕೊಡ್ತಾರೆ, ಬೋವಿ ಕಾರ್ಪೊರೇಷನ್ ಕೊಡ್ತಾರೆ. ಪ್ರತಿಯೊಂದು ಸಮುದಾಯಗಳಲ್ಲಿರ್ತಕ್ಕಂಥ ಕಾರ್ಪೊರೇಷನಲ್ಲಿ ಬರೀ 70,000 ರೂಪಾಯಿ ಕಟ್ಸ್ಕೊಂಡು ನಾವು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ತೀವಿ. ಒಂದು 5 ಕಂಬ ಇರಲಿ 10 ಕಂಬ ಇರಲಿ ನಾವು ಹಾಕ್ತಾ ಇದೀವಿ 70,000 ರೂಪಾಯಿಗೆ. ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತಂದರೆ 5 ಲಕ್ಷ, 3 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಇವತ್ತು ಟಾಟಾ ಕಂಪ್ನಿಯವರು ಬಂತು ಅಂತಂದರೆ 3 ರಿಂದ 5 ಲಕ್ಷ ರೂಪಾಯಿ ಕೊಟ್ಟು ನಿಮಗೆ ಫ್ರೀಯಾಗಿ ಹಾಕ್ತಾರಾ? ಹಾಕಲ್ಲ.
ದುಡ್ಡು ಕೊಡಿ ಲೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಇದು ಒಂದು ಭಾಗ. ನೆಕ್ಸ್ಟ್, ಈಗ ನಾವು ಸರ್ಕಾರಿ ಸ್ವಾಮ್ಯದವರೇ ಇರೋದ್ರಿಂದ ಈಗ ಎಷ್ಟೋ ಜನರ ಹತ್ರ 1 ಲಕ್ಷ ರೂಪಾಯಿ, ನಮಗೆ 1 ಲಕ್ಷ ರೂಪಾಯಿ 50,000 ರೂಪಾಯಿ ಸಂಬಳ ಬಂದರೆ ತಿಂಗಳು ಪ್ರಾರಂಭಕ್ಕೆ ನಮ್ಮ ಹತ್ರ ಸಂಬಳ ಬಂದ ದಿನನೇ ನಮ್ಮ ಹತ್ರ 500 ರೂಪಾಯಿ ಇರಲ್ಲ ಅಂತಂದ್ಮೇಲೆ ಕೂಲಿ ಮಾಡೋವಂಥವ್ರು ರೈತರ ಹತ್ರ ಎಲ್ಲಿ ದುಡ್ಡು ಸ್ಟಾಕ್ ಇರುತ್ತೆ? ಎಷ್ಟೋ ಜನ ದುಡ್ಡು ಕಟ್ಟಿಲ್ಲ ಅಂತಂದ್ರೂ ಇವತ್ತಲ್ಲ ಅಂದರೆ ನಾಳೆ ಕಟ್ತಾರೆ ನಮ್ಮವರು ಅಂತ ಹೇಳ್ಬಿಟ್ಟು ಸುಮಾರು ಕಡೆಗಳಿಗೆ ಇವತ್ತಿಗೂ ಸಹ ಡಿಸ್ಕನೆಕ್ಷನ್ ಮಾಡಿಲ್ಲ ನಮ್ಮವರು. ಯಾಕೆ ಅಂತಂದರೆ ನಾವೆಲ್ಲ ಆ ಮಟ್ಟದಿಂದನೇ ಬಂದಿದ್ದೀವಿ. ನಾವೂ ಸಹ ಇಲಾಖೆಗೆ ಸೇರೋದಕ್ಕಿಂತ ಮುಂಚೆ ಕರೆಂಟ್ ಬಿಲ್ಗಳ ಕಟ್ಟಕ್ಕೆ ಒದ್ದಾಡ್ಕೊಂಡು ಬಂದಿದ್ದೀವಿ ಅನ್ನೋ ಒಂದು ಮಾನವೀಯ ದೃಷ್ಟಿಯಿಂದ ನಾವೂ ಸಹ ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಭಾಗ. ಮತ್ತೆ ಮೀಟರ್ ಕಾನ್ಸೆಪ್ಟ್ ಬಂತು ಅಂತ ಅನ್ಕೊಳ್ಳಿ. ನಾನು ಒಬ್ಬ ಇಲಾಖೆ ನೌಕರನಾಗಿ ಹೇಳ್ಬಾರ್ದು. ಹಿಂದೆ ಎಲ್ಲ ಮೀಟರ್ ಎಲ್ಲ 800 ರೂಪಾಯಿ 700 ರೂಪಾಯಿ 500 ರೂಪಾಯಿ ಇತ್ತು. ಇವತ್ತು ಒಂದು ಮೀಟರ್ ತಗೋಬೇಕು ಅಂತಂದ್ರೆ 5,000 ರೂಪಾಯಿ ಆಗುತ್ತೆ. ಇವತ್ತು ಮನೆ ಕಟ್ಟಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಕರೆಂಟ್ ಒಂದು ಬನ್ನೋ ಅಷ್ಟೊತ್ತಿಗೆ ಕಷ್ಟಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಜನರಿಗೆ. ಅವರು ಗೃಹಪ್ರವೇಶ ಮಾಡೋಕೆ ಬಂದರೆ ಮೀಟರ್ ಹಾಕ್ಕೊಳ್ಳೋಕ್ಕಾಗಲ್ಲ. ಕನಿಷ್ಠ ಇವತ್ತು ಕರೆಂಟ್ ಮೀಟರ್ ಸರ್ವಿಸ್ ತಗೋಬೇಕು ಅಂತಂದರೆ ಗೌರ್ಮೆಂಟ್ ಫೀಸೇ 8,000 ರಿಂದ 10,000 ರೂಪಾಯಿ ಇದೆ ಗೌರ್ಮೆಂಟ್ ಫೀಸೇ. ಆದ್ದರಿಂದ ತಾವೆಲ್ಲನೂ ಸಹ ಈ ಎಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಂದು ಸರ್ಕಾರ ಬಂದಾಗೂ ಸಹ ವಿದ್ಯುತ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ಹಲವಾರು ಯೋಜನೆಗಳನ್ನು ಜನರಿಗೆ ತಲುಪಿಸಿದೆ. ಮೊದಲು ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ನೌಕರರ ಪಾತ್ರ ಯಾವುದೂ ಇಲ್ಲ. ನಾವು ಈ ಇಲಾಖೆ ಇರೋದೇ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅಂತ ಹೊರತು ವ್ಯಾಪಾರ ಮಾಡಬೇಕು ಅನ್ನೋದಲ್ಲ. ವ್ಯಾಪಾರ ಮಾಡೋದು ಒಂದು ಉದ್ದೇಶ. ಯಾರು ಅಂಗಡಿ, ಈಗ ನಾವು ಅಂಗಡಿ ಗ್ರಾಹಕರಿದ್ದಾರೆ, ಕಮರ್ಷಿಯಲ್ ಅವರಿಗೆ ನಾವು ದುಡ್ಡು ತಗೊಳ್ತೀವಿ. ರೈತರಿಗೆ ಪಂಪ್ಸೆಟ್ಗೆ ಯಾರಾದ್ರೂ ದುಡ್ಡು ತಗೊಳ್ತಾ ಇದೀವಾ? ಯಾರು ಇಲ್ಲ, ಉಚಿತ. ಅದರಿಂದ ದಯವಿಟ್ಟು ಸಹ ತಾವೆಲ್ಲನೂ ಸಹ ಇಲ್ಲಿಂದ ಹೋದ್ಮೇಲೆ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಎಂಪ್ಲಾಯೀಸ್ ಬರ್ತಾರೆ. ನಮ್ಮದು ಒಂದು ಫಾರಮ್ ಆನ್ಲೈನಲ್ಲೇ ನಿಮ್ಮ ಮೊಬೈಲಲ್ಲೇ ಅವರೇ ಫೀಡ್ ಮಾಡ್ತಾರೆ, ಅಬ್ಜೆಕ್ಷನನ್ನು ಫೈಲ್ ಮಾಡಿಕೊಡ್ತಾರೆ. ತಾವೆಲ್ಲರೂ ಸಹ ತಮ್ಮ ಮನೆಗಳಲ್ಲಿ ಮತ್ತು ಸಂಘ ಸಮಸ್ಯೆಗಳ ಮೂಲಕ ಮಾಹಿತಿಯನ್ನು ಕೊಡಬೇಕು. ನಮ್ಮ ಎಂಪ್ಲಾಯೀಸ್ ಬಂದಾಗ ಅಬ್ಜೆಕ್ಷನನ್ನು ಅವನೇ ಫಿಲ್ ಮಾಡಿಕೊಟ್ಟು ರೆಡಿ ಮಾಡಿಕೊಡ್ತಾರೆ. ತಾವು ಸಹಕಾರ ಮಾಡಿಬಿಟ್ಟು ಅಬ್ಜೆಕ್ಷನ್ನ ಸಲ್ಲಿಸೋದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೂಲಕ ಈ ಎಲ್ಲರ ಸಮ್ಮುಖದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ನೀವು ಈ ರಾಜ್ಯದಲ್ಲಿ ಎಲ್ಲೇ ಹೋಗಿ ನಾವು ನಿಮ್ಮ ಜೊತೆ ಇರ್ತೀವಿ. ನಾನು ಈ ರಾಜ್ಯದ ಅಧಿಕ ಕಾರ್ಯದರ್ಶಿಯಾಗಿ 50,000 ಜನ ಎಂಪ್ಲಾಯೀಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಿಂದ ಹಿರಿಯ 65 ವರ್ಷಗಳಲ್ಲಿ 2ನೇ ಬಾರಿಗೆ ನಾನು ಒಬ್ಬನೇ ಈ ಒಂದು ನಮ್ಮ ಒಂದು ಸಂಘವನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರೋದು. ನಮ್ಮ ಒಂದು ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ಎಲ್ಲೇ ಹೋಗಿ ನಿಮಗೆ ಏನೇ ಹೋರಾಟಗಳು ಮಾಡಬೇಕು ಅಂತ ಹೋದಾಗ ಉಳ್ಕೊಳ್ಳೋಕ್ಕಿರ್ಬೋದು, ಬೇರೆ ಏನೇ ಸಮಸ್ಯೆ ಬಂದ್ರೂ ಸಹ ನಮಗೊಂದು ಸುಮ್ಮನೆ ಒಂದು ಮೆಸೇಜ್ ಹಾಕಿ ನಾವು ನಮ್ಮ ಅಲ್ಲಿರ್ತಕ್ಕಂತಹ ನಮ್ಮ ಪವರ್ಮ್ಯಾನ್ ಮಿತ್ರರನ್ನ, ನಮ್ಮ ಲೀಡರ್ಗಳನ್ನ ಕಳಿಸಿ ಅಲ್ಲಿ ನಿಮಗೆ ಏನು ಅನಾನುಕೂಲ ಆಗೋ ನಿಟ್ಟಿನಲ್ಲಿ ಏನು ನಿಮಗೆ ಸೌಲಭ್ಯ ಸಿಗಬೇಕೋ ಆ ಸೌಲಭ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಸಹ ನಾವು ಹೇಳ್ತಾ ಇದ್ದೀವಿ. ಮತ್ತು ಈ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ನಿಮ್ಮ ಬಂಧುಗಳಿಗೆ, ನಿಮ್ಮ ರೈತರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ಈಗ ನೀವು ತಾಲೂಕು ಮಟ್ಟದಲ್ಲಿ ಇದ್ದೀರಾ, ಜಿಲ್ಲಾ ಮಟ್ಟದಲ್ಲಿ ಹೋಗ್ತೀರಾ, ರಾಜ್ಯ ಮಟ್ಟಕ್ಕೆ ಹೋಗ್ತೀರಾ, ಎಲ್ಲೇ ನಿಮಗೆ ಈ ಪವರ್ ಸೆಕ್ಟರಲ್ಲಿ ಏನೇ ಸಮಸ್ಯೆಗಳಿರಲಿ ನಮ್ಮ ಗಮನ ತಗೊಂಡು ಬನ್ನಿ. ನಾವು ನಮ್ಮ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾವು ನಮ್ಮ ಕಷ್ಟದಲ್ಲಿ ರೈತರು ಸಂಘ ಸಂಸ್ಥೆಗಳು ಇವತ್ತು ನಿಂತ್ಕೊಂಡಿದ್ದೀವಿ, ಅವರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಅರಿವು ಮೂಡಿಸಿ ಅಲ್ಲಿ ನಿಮ್ಮ ಸ್ನೇಹಿತರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಸಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾತನ್ನು ಹೇಳ್ತಾ ಏನು ತಾವು ನಮ್ಮ ಒಂದು ಇಲಾಖೆಯ ಒಂದು ಮನವಿಯ ಮೇರೆಗೆ ಇವತ್ತೆಲ್ಲ ಇಷ್ಟು ಜನ ಎಲ್ಲ ಬಂದು ನಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಿದಿರಾ. ಎಲ್ಲರಿಗೂ ಸಹ ನಾನು ಶಿರವಾಗಿ ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ 4 ಮಾತುಗಳನ್ನು ಮಾತಾಡೋಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.